ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ, ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ. ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ, ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ. ಬಾಬಾ ಬಾಬಾ ಓ ಸಾಯಿ ಬಾಬಾ, ಯಾರೇನೇ ಬೇಡಿದರೂ ಕೊಡುವೆ ನೀ ಬಾಬಾ. ಕರುಣಾಮೂರ್ತಿಯು ನೀನು ಶ್ರೀ ಸಾಯಿ ಬಾಬಾ, ಧರ್ಮದ ದಾರಿಯನ್ನು ನೀ ತೋರು ಬಾಬಾ. ಬಳಿ ಬಂದು ಕೈ ಹಿಡಿದು ನಡೆಸೆನ್ನ ಬಾಬಾ, ದತ್ತಾತ್ರೇಯ ರೂಪ ನೀ ದಯ ಮಾಡು ಬಾಬಾ. ಹಿತಕಾಯೋ ಶಿವನಾಗಿ ಕೃಪೆ ಮಾಡು ಬಾಬಾ. ಓ ಸಾಯಿ ಓ ಸಾಯಿ ಓ ಸಾಯಿ ಬಾಬಾ, ಓ ಸಾಯಿ ಓ ಸಾಯಿ ಶ್ರೀ ಸಾಯಿ ಬಾಬಾ. ಓಂ ಶ್ರೀ ಸಾಯಿರಾಮ್. ಎಲ್ಲ ನನ್ನ ಸಮಸ್ತ ಸಾಯಿ ಕುಟುಂಬ ಬಾಂಧವರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ನನ್ನ ವಿಡಿಯೋದಲ್ಲಿ ಒಬ್ಬರು ಬಾಣಂತಿ ಬಾಳಿನಲ್ಲಾದ ಸಾಯಿ ಪವಾಡವನ್ನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಪ್ರಪಂಚ ಅನ್ನೋದು ನಿಂತಿರೋದೇ ನಂಬಿಕೆ ಅನ್ನೋದರ ಮೇಲೆ ಅಲ್ವಾ ಸ್ನೇಹಿತರೆ. ಗಂಡನಿಗೆ ಹೆಂಡತಿ ಮೇಲೆ ನಂಬಿಕೆ, ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ. ಈ ನಂಬಿಕೆ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಇಲ್ಲದೆ ಇರುವಾಗ ಸಂಬಂಧದಲ್ಲಿ ಬಿರುಕುಂಟಾಗುತ್ತೆ. ಹಾಗೆ ದೇವರಲ್ಲಿ ನಂಬಿಕೆ ಅನ್ನೋದೇ ಇಲ್ಲದೆ ನಮಗೆ ಕಷ್ಟ ಬಂದ ತಕ್ಷಣ ದೇವರನ್ನು ನಿಂದನೆ ಮಾಡ್ತೀವಿ. ದೇವರೇ ಇಲ್ಲ ಅಂಥೇಳಿ ಬೇರೆಯವರ ಮುಂದೆ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದು ಕೂಡ ಉಂಟು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂದರೆ, ಈ ಫಾಸ್ಟ್ ಲೈಫ್ಗೆ ಹೇಗೆ ನಾವು ಹೊಂದ್ಕೊಂಡು ಹೋಗಿದ್ದೇವೋ ಹಾಗೆ ನಾವು ದೇವರಿಗೆ ಏನಾದರೂ ವರ ಕೇಳಿದ ತಕ್ಷಣ ದೇವರು ಆ ವರವನ್ನು ಕರುಣಿಸಬೇಕು, ಇಲ್ಲ ಅಂದರೆ ದೇವರೇ ಇಲ್ಲ ಅನ್ನೋದು ಕೆಲವರ ಭಾವನೆ. ತಾಳ್ಮೆ ಅನ್ನೋದನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ನಮಗೆ ದೇವರು ಒಲಿಬೇಕು ಅಂದರೆ ನಾವು ತಿಳಿದುಕೊಳ್ಬೇಕಾದ ಮುಖ್ಯ ಅಂಶಗಳೇನೆಂದರೆ, ಸಾಯಿಬಾಬಾರವರಿಗೆ ಯಾವ ಆಡಂಬರದ ಭಕ್ತಿ ಬೇಕಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಇರಬೇಕಾದ ಗುಣಗಳು ತಾಳ್ಮೆ, ಶ್ರದ್ಧೆ, ನಂಬಿಕೆ, ಬೇರೆಯವರಿಗೆ ಕೇಡನ್ನು ಬಯಸದೇ ಇರೋದು. ಈ ಅಂಶಗಳನ್ನು ಅಳವಡಿಸ್ಕೊಂಡು ಆ ಸಾಯಿಬಾಬಾರವರನ್ನು ನಂಬಿದಾಗ ಖಂಡಿತ 100ಕ್ಕೆ 100% ಗ್ಯಾರಂಟಿ ಸಾಯಿಬಾಬಾ ಎಲ್ಲರಿಗೂ ಒಲಿತಾರೆ. ನಾವು ಬೇಡಿದ ವರವನ್ನು ನೀಡೇ ನೀಡ್ತಾರೆ. ಮತ್ತು ಇನ್ನೊಂದು ಸ್ನೇಹಿತರೆ, ನಾವು ಬಾಬಾರವರ ಹತ್ತಿರ ವರವನ್ನು ಕೇಳಿದಾಗ ಆ ವರದಿಂದ ನಮಗೆ ತೊಂದರೆ ಆಗುತ್ತೆ, ಅದು ನಮಗೆ ಒಳಿತಲ್ಲ ಅನ್ನೋದಾದರೆ ಖಂಡಿತ ಆ ವರವನ್ನು ಸಾಯಿಬಾಬಾ ಕರುಣಿಸೋದಿಲ್ಲ. ಆಗ ನಮಗನ್ನಿಸುತ್ತೆ ನಾವು ಏನೋ ತಪ್ಪು ಮಾಡಿದ್ದೀವಿ, ಸಾಯಿಬಾಬಾರವರ ವ್ರತದಲ್ಲಿ ಏನೋ ಭಂಗ ಆಗಿದೆ ಅಂಥೇಳಿ ಏನೇನೋ ಕಲ್ಪನೆಯನ್ನು ಮಾಡಿಕೊಂಡು ಮನಸ್ಸನ್ನು ಕೆಡಿಸ್ಕೊಂಡು ಚಿಂತಿಸ್ತಾ ಇರ್ತೀವಿ. ಆದರೆ ಕೆಲವು ದಿನಗಳ ನಂತರ ನಮಗೆ ತಿಳಿಯುತ್ತೆ, ಬಾಬಾರವರು ಅವತ್ತು ನಾನು ಕೇಳಿದಂತಹ ವರವನ್ನು ಕರುಣಿಸದೇ ಇದ್ದಿದ್ದೇ ಒಳ್ಳೆಯದಾಯಿತು ಅಂಥೇಳಿ ಬಾಬಾರವರಿಗೆ ಎಷ್ಟೋ ಭಕ್ತರು ಆಗ್ತಾ ಇದ್ದಂತಹ ಕೇಡನ್ನು ತಡೆದ್ರಿ ಸಾಯಿಬಾಬಾ ಅಂತ ಹೇಳಿ ಬಾಬಾರವರಿಗೆ ಕೃತಜ್ಞತೆಯನ್ನು ಹೇಳಿರೋದು ಕೂಡ ಉಂಟು ಸ್ನೇಹಿತರೆ. ಈ ಕೃತಜ್ಞತೆ ಅನ್ನೋ ವಿಚಾರ ಬಂದಾಗ ಒಬ್ಬರು ಬಾಣಂತಿ ಮಹಿಳೆಯ ಜೀವನದಲ್ಲಿ ಬಾಬಾ ಎಂಥ ಪವಾಡವನ್ನು ಮಾಡಿದರು, ಹಾಗೆ ಅವರು ಹೇಗೆ ಕೃತಜ್ಞತೆ ಸಲ್ಲಿಸಿದ್ರು ಅನ್ನೋ ಪವಾಡದ ಸತ್ಯ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ.
ಸ್ನೇಹಿತರೆ, ಇವತ್ತು ನಾನು ಹೇಳ್ತಾ ಇರೋ ಮಹಿಳೆಗೆ ಚಿಕ್ಕ ವಯಸ್ಸಿನಲ್ಲಿ ದೇವರು ಅಂದರೆ ಅಷ್ಟಕ್ಕಷ್ಟೇ. ಏನೋ ದೇವರಿಗೆ ಕೈ ಮುಗಿಬೇಕಾ, ಮುಗಿಬೇಕು, ಪೂಜೆ ಮಾಡಬೇಕಾ, ಅಯ್ಯೋ ಮಾಡಿದರೆ ಆಯಿತು, ಆ ರೀತಿಯ ಮನಸ್ಥಿತಿಯಲ್ಲಿ ದೇವರಿಗೆ ಭಕ್ತಿಯನ್ನು ಸಲ್ಲಿಸ್ತಾ ಇದ್ದರು. ನಂತರ ಈ ಮಹಿಳೆ ತನ್ನ ಹೈಯರ್ ಸ್ಟಡೀಸ್ಗೋಸ್ಕರ ಬೇರೆ ಊರಿಗೆ ಹೋಗಬೇಕಾಗಿತ್ತೆ. ಆಗ ಅಲ್ಲಿ ಇವರು ಉಳ್ಕೊಳ್ಳಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ತುಂಬ ನಿಧಾನ ಆಗೋದ್ರಿಂದ ಇವರು ಫ್ರೆಂಡ್ಸ್ ರೂಮ್ನಲ್ಲಿ ಸ್ವಲ್ಪ ದಿನಗಳಿರ್ತಾರೆ. ಈ ಅವಧಿಯಲ್ಲಿ ಇವರಿಗೆ ಕಂಪ್ಯೂಟರ್ ಕಲಿಬೇಕು ಅನ್ನೋ ಉತ್ಸಾಹದಿಂದ ಒಂದು ಕಂಪ್ಯೂಟರ್ ಸೆಂಟರ್ಗೂ ಕೂಡ ಸೇರಿಕೊಳ್ತಾರೆ. ಆದರೆ ಇವರು ಇರೋ ಮನೆಗೂ ಹಾಗೆ ಈ ಕಂಪ್ಯೂಟರ್ ಸೆಂಟರ್ಗೂ ಬಹಳ ತುಂಬ ದೂರನೇ ಇರುತ್ತೆ. ಇವರು ಬಸ್ ಸ್ಟ್ಯಾಂಡ್ವರೆಗೂ ಆಟೋಗೆ ಹೋಗಿ ಮತ್ತು ಅಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ರು ಡೈಲಿ ಕಂಪ್ಯೂಟರ್ ಸೆಂಟರ್ಗೆ. ಹೀಗೆ ಒಂದು ದಿನ ಕಂಪ್ಯೂಟರ್ ಸೆಂಟರ್ಗೆ ನಡ್ಕೊಂಡು ಹೋಗುವಾಗ ದಾರಿಯಲ್ಲಿ ಇವರಿಗೆ ಸಾಯಿಬಾಬಾರವರ ದೊಡ್ಡ ಬ್ಯಾನರ್ ಫೋಟೋ ಕಾಣುತ್ತೆ. ಈ ಹುಡುಗಿ ಆ ಫೋಟೋವನ್ನು ನೋಡ್ತಾ ಮನಸ್ಸಿನಲ್ಲಿ ಬೈದ್ಕೊಳ್ತಾ, ಯಾವ ಬಾಬಾನೂ ಇಲ್ಲ, ಏನೂ ಇಲ್ಲ, ಇದೆಲ್ಲ ಬೂಟಾಟಿಕೆ, ದುಡ್ಡು ಮಾಡೋಕ್ಕೆ ಇವೆಲ್ಲ ಕೆಟ್ಟ ಜನರ ತಂತ್ರ ಅಂಥೇಳಿ ಬೈದ್ಕೊಳ್ತಾ ಹೋಗ್ತಾಳೆ. ಆ ದಿನ ಆ ಕಂಪ್ಯೂಟರ್ ಸೆಂಟರ್ನ ಮಾಲೀಕ ಯಾವ ಕೋಪದಲ್ಲಿದ್ದರೋ ಏನೋ ಈಕೆಗೆ ಚೆನ್ನಾಗಿ ಬೈತಾರೆ. ಆಗ ಈ ಹುಡುಗಿ ಮನಸ್ಸಿನಲ್ಲಿ, ಥೂ, ಆ ಕೆಟ್ಟ ಸಾಯಿಬಾಬಾ ಫೋಟೋ ನೋಡಿದ್ರಿಂದಲೇ ನನಗೆ ಈ ರೀತಿಯ ಬೋಗಳ ಕೇಳೋ ಹಾಗೆ ಆಗಿದ್ದು ಅಂಥೇಳಿ ತುಂಬ ಬೇಜಾರು ಮಾಡ್ಕೊಳ್ತಾ ನೆಕ್ಸ್ಟ್ ದಿನದಿಂದಲೇ ಆ ಸಾಯಿಬಾಬಾರವರ ಫೋಟೋವನ್ನು ರೋಡ್ನಲ್ಲಿ ನೋಡ್ತಾ ಇರಲಿಲ್ಲ. ಫೋಟೋ ನೋಡಬಾರ್ದು ಅಂಥೇಳಿ ಮುಖದ ಮೇಲೆ ವೇಲ್ ಹಾಕ್ಕೊಂಡು ಮುಖ ಮುಚ್ಕೊಂಡು ಹೋಗ್ತಾ ಇದ್ದದ್ದು ಉಂಟು. ಈ ಹುಡುಗಿಗೆ ಎಲ್ಲಿಯಾದರೂ ಸಾಯಿಬಾಬಾರವರ ಫೋಟೋವನ್ನು ಅಪ್ಪಿ ತಪ್ಪಿಯೂ ಮರೆತು ನೋಡಿ ಹೋದರೆ ಹೋಗೋ ಕೆಲಸ ಕೆಟ್ಟದ್ದೇ 100% ಪಕ್ಕ ಆಗ್ತಾಯಿತ್ತು. ಈ ಹುಡುಗಿ ಕಂಪ್ಯೂಟರ್ ಸೆಂಟರ್ಗೆ ಹೋಗೋ ದಾರಿಯಲ್ಲಿದ್ದ ಸಾಯಿಬಾಬಾ ಫೋಟೋ ಒಂದು ಮಾತ್ರ ನೋಡಿದ್ರೆ ಅಲ್ಲ, ಸಾಯಿಬಾಬಾರವರ ಫೋಟೋ ದಾರಿಯಲ್ಲಿ ಹೋಗುವಾಗ ಅಥವಾ ಬೇರೆ ಕಡೆ ಎಲ್ಲೇ ನೋಡಿದ್ರೂ, ಥೂ, ಇವತ್ತು ಈ ಕೆಟ್ಟ ಮುಖವನ್ನು ನೋಡಿಬಿಟ್ಟೆ ಅಂತ ಒಂದು ರೀತಿಯ ಆತಂಕ ಈಕೆಗೆ ಶುರುವಾಗ್ತಿತ್ತು. ಇವತ್ತು ಏನು ನನಗೆ ಗ್ರಾಚಾರನೋ ಅಂಥೇಳಿ ಮನಸ್ಸಲ್ಲಿ ಬೈಕೊಳ್ತಾ ತನ್ನ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು ಕೂಡ ಉಂಟು. ಈ ಹುಡುಗಿಗೆ ಯಾಕೋ ಏನೋ ಗೊತ್ತಿಲ್ಲ, ಕೆಲವು ದಿನಗಳ ನಂತರ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತೆ. ಏನಂದರೆ ಸ್ನೇಹಿತರೆ, ನಾನು ಈ ಸಾಯಿಬಾಬಾ ಫೋಟೋ ನೋಡಿದಾಗ ಕೆಟ್ಟದಾಗುತ್ತೆ ಅಂದ್ಕೊಳ್ತೀನಿ, ಹಾಗೆ ಕೆಟ್ಟದಾಗ್ತಾ ಇದೆ, ನೋಡೇ ಬಿಡೋಣ, ಇವತ್ತು ನನಗೆ ಒಳ್ಳೆಯದಾಗುತ್ತಾ? ಈ ಸಾಯಿಬಾಬಾ ತುಂಬಾ ಪವರ್ಫುಲ್ ಅಂತಾರೆ, ಅಷ್ಟೊಂದು ಇವರು ಸತ್ಯನೇ ಆಗಿದ್ದರೆ, ಪವರ್ಫುಲ್ಲೇ ಆಗಿದ್ದರೆ ಇವತ್ತು ನಾನು ಇವರ ಫೋಟೋ ನೋಡಿ ಹೋಗ್ತಾ ಇದ್ದೀನಿ, ಒಳ್ಳೆ ಮನಸ್ಸಿನಲ್ಲೇ ಹೋಗ್ತಾ ಇದ್ದೀನಿ, ಎಲ್ಲ ಒಳ್ಳೆಯದೇ ಆಗಬೇಕು ಅಂದ್ಕೊಂಡು ಹೋಗ್ತಾಳೆ. ಆಗ ಒಂದು ಮಿರಾಕಲ್ ಅನ್ನೋ ರೀತಿಯಾಗಿ ಈ ಹುಡುಗಿ ಹೋಗಿರೋ ಕೆಲಸ ಸಕ್ಸಸ್ ಆಗುತ್ತೆ. ಆಗ ಈ ಹುಡುಗಿಗೆ ಆಶ್ಚರ್ಯವೋ ಆಶ್ಚರ್ಯ. ಇನ್ನೊಮ್ಮೆ ನೋಡೋಣ ಅಂಥೇಳಿ ಈ ಹುಡುಗಿ ಸಾಯಿಬಾಬಾರವರ ಫೋಟೋ ನೋಡಿ ಒಳ್ಳೆಯದಾಗಲಿ, ಹೋಗ್ತಾ ಇರೋ ಕೆಲಸ ಅಂಥೇಳಿ ಅಂದ್ಕೊಂಡು ಮುಂದುವರಿತಾಳೆ. ಖಂಡಿತ ಈ ಹುಡುಗಿಗೆ ಎಲ್ಲ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಈ ಹುಡುಗಿಗೆ ಆಗ ಅನಿಸುತ್ತೆ, ನಾವು ಒಳ್ಳೆಯ ಮನಸ್ಸಿನಿಂದ ಸಾಯಿಬಾಬಾರವರನ್ನು ಕೇಳಿಕೊಂಡ್ರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದನ್ನು ಯೋಚಿಸಿದ್ರೆ ಆ ಸಾಯಿ ಅದನ್ನೇ ಬ್ಲೆಸ್ ಮಾಡ್ತಾರೆ ಅನ್ನೋದು ತಿಳಿಯುತ್ತೆ. ನಂತರ ಕೆಲವು ದಿನಗಳು ಕಳೆಯುತ್ತೆ. ಈಗ ಈ ಹುಡುಗಿಗೆ ಬಾಬಾರವರ ಮೇಲೇನೋ ನಂಬಿಕೆ ಬಂತು. ಆದರೆ ಸ್ನೇಹಿತರೆ, ಒಂದು ದಿನ ಈಕೆ ಕಂಪ್ಯೂಟರ್ ಸೆಂಟರ್ಗೆ ಹೋಗೋ ದಾರಿಯಲ್ಲಿ ಇವಳ ಕಣ್ಣ ಮುಂದೆ ಒಂದು ಪೆಟ್ಟಿ ಅಂಗಡಿಯಲ್ಲಿ 2 ನಿಮಿಷದೊಳಗೆ ಕೊಲೆ ನಡೆಯುತ್ತೆ.
ಕೊಲೆ ನಡೆದದ್ದು ಒಂದು ಹುಡುಗಿಯ ವಿಚಾರವಾಗಿ. ಆ ಸನ್ನಿವೇಶ ಹೇಗಿರುತ್ತೆ ಅಂದರೆ, ಅದು ಈ ಹುಡುಗಿ ಫಿಲ್ಮಲ್ಲಿ ಆ ಲಾಂಗು ಮಚ್ಚು ಕೊಲೆಗಳನ್ನು ನೋಡಿದ್ದು. ಈ ಹುಡುಗಿಗೂ ಅಲ್ಲಿ ಕೊಲೆ ನಡೆದ ಜಾಗಕ್ಕೂ ತುಂಬಾ ಹತ್ತಿರ. ಈ ಹುಡುಗಿ 3 ಜನ ಮಾರುತಿ ಕಾರಿನಲ್ಲಿ ತುಂಬ ಫಾಸ್ಟಾಗಿ ಇಳಿದು ಪೆಟ್ಟಿ ಅಂಗಡಿ ಬಾಗಿಲು ಕ್ಲೋಸ್ ಮಾಡಿಕೊಂಡು ಆ ಹುಡುಗನನ್ನು ಕೊಚ್ಚಿ ಹಾಕಿ ತಕ್ಷಣ ಅಲ್ಲಿಂದ ಹೋಗ್ತಾರೆ. ಇವೆಲ್ಲ ನಡೆದದ್ದು ಕೇವಲ 2ರಿಂದ 3 ನಿಮಿಷದ ಸಮಯ. ಹಾಗೆ ಆ ಕೊಲೆಯನ್ನು ಮಾಡಿದವರು ಈ ಹುಡುಗಿಯನ್ನು ನೋಡಿದರು. ಈ ಹುಡುಗಿಗೆ ತುಂಬ ಭಯ ಆಗಿತ್ತು. ಈಕೆ ಬೆಚ್ಚಿ ಬಿದ್ದಿದ್ಲು. ಆಗ ಈಕೆ ಮನಸ್ಸಿನಲ್ಲಿ ಅಂದ್ಕೊಂಡದ್ದು ಇಷ್ಟೇ ಸ್ನೇಹಿತರೆ, ಸಾಯಿಬಾಬಾ, ನಾನಿವತ್ತು ನಿನ್ನ ಮುಖ ನೋಡಿಕೊಂಡು ಅಂದರೆ ಫೋಟೋವನ್ನು ನೋಡಿಕೊಂಡು ಬಂದಿದ್ದೇನೆ, ಏನೂ ತೊಂದರೆ ಆಗದೆ ಇರಲಿ ಅಂಥೇಳಿ ಅಂದ್ಕೊಳ್ತಾ ತುಂಬ ಆತಂಕದಿಂದ ಸಾಯಿಯನ್ನು ನೆನೀತಾರೆ. ಹಾಗೆ ಈ ಹುಡುಗಿಗೆ ಅಷ್ಟೊಂದು ಭಯ ಅಂದರೆ ಭಯ ಯಾಕಂತ ಹೇಳಿದ್ರೆ, ಆ ಕಾರಿಗೂ ಈಕೆಗೂ ತುಂಬಾ ಹತ್ತಿರ. ಆ ಕೊಲೆಗಾರರು ಹೋಗುವಾಗ ಈಕೆಯನ್ನು ನೋಡಿದ್ರು, ಏನಾದರೂ ಸಮಸ್ಯೆ ಆಗುತ್ತೇನೋ ಮುಂದೆ ಅನ್ನುವಂಥ ಒಂದು ತುಂಬ ಆತಂಕ ಈಕೆಗಿತ್ತು. ಈ ಹುಡುಗಿ ಆ ಹುಡುಗರು ಕೊಲೆ ಮಾಡಿದ್ದು ಆ ಲಾಂಗ್ನಲ್ಲಿ ರಕ್ತ ಸೋರ್ತಾ ಇರೋದನ್ನು ಕೂಡ ನೋಡಿದ್ಲು ಸ್ನೇಹಿತರೆ. ತುಂಬಾ ವಿಟ್ನೆಸ್ ಅಂತ ಹೇಳಿದ್ರೆ ಆ ಕೊಲೆಗೆ ಈಕೆನೇ ಆಗಿದ್ಲು. ಸ್ನೇಹಿತರೆ, ಬಾಬಾರವರ ಮೇಲೆ ನಂಬಿಕೆ ಇಟ್ಟು ಈ ಹುಡುಗಿ ಕೇಳ್ಕೊಳ್ತಾಳೆ, ಏನು ತೊಂದರೆ ಆಗದೆ ಇರಲಿ ಅಂತ. ಖಂಡಿತ ಈಕೆಗೆ ಯಾವುದೇ ತೊಂದರೆನೂ ಕೂಡ ಆಗೋದೇ ಇಲ್ಲ. ದೇವರ ಮೇಲೆ ಭಕ್ತಿನೇ ಇಲ್ಲದ ಈ ಹುಡುಗಿಗೆ ಬಾಬಾರವರ ಮೇಲೆ ತುಂಬ ಭಕ್ತಿ, ಶ್ರದ್ಧೆ, ನಂಬಿಕೆ ಬರುತ್ತೆ. ಇನ್ನು ಈ ಹುಡುಗಿಗೆ ಓದು ಮುಗಿದ ನಂತರ ಮದುವೆ ಆಗುತ್ತೆ. ಹಾಗೆ ಬಾಣಂತನಕ್ಕೆ ತನ್ನ ತಂದೆಯ ಮನೆಗೆ ಬಂದಿರ್ತಾರೆ. ಆಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನಂದರೆ, ಇವರ ಮನೆಯಲ್ಲಿ ಈ ಬಾಣಂತಿಯ ತಮ್ಮ ಬಾಬಾರವರ ಭಕ್ತರು. ಹಾಗೆ ಇವರು ಪ್ರತಿ ಗುರುವಾರ ಮರೆಯದೆ ಸಾಯಿಬಾಬಾರವರ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗೆ ಉದಿಯನ್ನು ಕೂಡ ತಂದಿಟ್ಟಿರ್ತಾರೆ. ಮನೆಯಲ್ಲಿ ಇವರ ತಮ್ಮ ಒಂದು ಸಾಯಿಬಾಬಾರವರ ಮೂರ್ತಿಯನ್ನು ಕೂಡ ಇಟ್ಟಿರ್ತಾರೆ. ಅವರು ಕೂಡ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅವರು ಕೂಡ ಸಾಯಿ ಭಕ್ತರು. ಹೀಗೆ ಇವರ ತಮ್ಮನಿಗೆ ಆದಂತಹ ಒಂದು ಒಳ್ಳೆಯ ಅನುಭವಗಳು ಸಾಯಿಬಾಬಾರವರ ವಿಚಾರದಲ್ಲಿ ಅವೆಲ್ಲನೂ ಕೂಡ ತನ್ನ ಅಕ್ಕನಿಗೆ ಹೇಳ್ಕೊಳ್ತಾ ಇರ್ತಾರೆ. ಹೀಗಿರುವಾಗ ಒಂದು ದಿನ ಈ ಬಾಣಂತಿಯ 6 ತಿಂಗಳ ಮಗುವಿಗೆ ಇದ್ದಕ್ಕಿದ್ದಂತೆ ತುಂಬ ಜ್ವರ ಬರುತ್ತೆ. ಅದು ಸಂಜೆಯ ಸಮಯ. ಈಕೆಗೆ ಇದ್ದದ್ದು ಮಲತಾಯಿ. ಅವರ ಮಲತಾಯಿ ವರಸೆಯನ್ನು ತುಂಬ ತೋರಿಸ್ತಾ ಇರ್ತಾರೆ. ಪಾಪ ಈ ಬಾಣಂತಿಗೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸಂಜೆ ಸಮಯ ಆಗಿರೋದ್ರಿಂದ ಈಕೆಯ ಮಲತಾಯಿ ಎಲ್ಲೋ ಹೊರಗೆ ಹೋಗಿರ್ತಾರೆ. ಈಕೆಗೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಕಾರಣ, ಮನೆಯಲ್ಲಿ ಯಾವ ಶಿರಪ್ ಕೂಡ ಇರೋದಿಲ್ಲ. ಮಗುವಿಗೆ ಜ್ವರದ ತಾಪ ಜಾಸ್ತಿನೇ ಆಗ್ತಾ ಇರುತ್ತೆ. ಈಕೆಗೆ ಯಾವತ್ತೂ ಈ ರೀತಿಯ ಅನುಭವ ಮಗುವಿನೊಂದಿಗೆ ಆಗಿರೋದಿಲ್ಲ. ಇದ್ದಕ್ಕಿದ್ದಂತೆ ಏನಪ್ಪ ಇಷ್ಟೊಂದು ಜ್ವರ ಅನ್ನೋ ಆತಂಕ. ಹೀಗಿರುವಾಗ ಈಕೆ ಸ್ನೇಹಿತರೆ ಅಡುಗೆ ಮನೆಗೆ ಹೋಗ್ತಾರೆ. ಅಲ್ಲೇ ಪಕ್ಕದಲ್ಲಿ ಸಾಯಿಬಾಬಾರವರ ಚಿಕ್ಕ ಮೂರ್ತಿಗೆ ಪೂಜೆ ಮಾಡಿರೋದನ್ನು ನೋಡಿ ಈಕೆ ಬಾಬಾರವನ್ನ ನೆನಪಿಸ್ಕೊಳ್ತಾ ತಕ್ಷಣ ಸಾಯಿಬಾಬಾರವರನ್ನು ಕಳಕಳಿಯಾಗಿ ಬೇಡ್ಕೊಳ್ತಾರೆ. ಬಾಬಾ, ನನಗೆ ತುಂಬ ಭಯ ಆಗ್ತಾ ಇದೆ. ಮಗುವಿಗೆ ಜ್ವರ ತುಂಬ ಬಂದಿದೆ. ಅಷ್ಟು ಆ್ಯಕ್ಟಿವ್ ಆಗಿ ಆಟಾಡ್ತಾ ಇದ್ದಂಥ ಮಗು ಹಾಲು ಕುಡಿಯೋಕ್ಕೂ ಕೂಡ ಎದ್ದೇಳ್ತಿಲ್ಲ ಬಾಬಾ ಅಂಥೇಳಿ ಕಣ್ಣೀರಿಡ್ತಾ ಬಾಬಾರವರ ಉದಿಯನ್ನು ಹಣೆಗಿಟ್ಕೊಂಡು, ಬಾಬಾ, ಮಗುವಿಗೆ ಏನು ತೊಂದರೆ ಆಗದೆ ಇರೋ ರೀತಿ ನೋಡ್ಕೊಳ್ಳಪ್ಪ, ಎಲ್ಲ ಸರಿ ಮಾಡಿ ಮಗು ಮತ್ತೆ ಮೊದಲಂತೆ ಆ್ಯಕ್ಟಿವ್ ಆಗಿ ಆಟವಾಡಲಿ, ಹಾಲನ್ನು ಕುಡೀಲಿ ಅಂಥೇಳಿ ಕಣ್ಣೀರಿಡುತ್ತಾ ಕೇಳಿಕೊಂಡು ಹೋಗ್ತಾರೆ. ಹಾಗೆ ಮಗುವಿನ ಹಣೆಗೆ ಉದಿಯನ್ನು ಇಟ್ಟು ಮಗುವನ್ನು ಸಮಾಧಾನ ಮಾಡ್ತಾ
ಮಗುವನ್ನು ಮಲಗಿಸುವಾಗ ಈಕೆಗೂ ಕೂಡ ಇದ್ದಕ್ಕಿದ್ದಂತೆ ತಡೆಯೋಕ್ಕಾಗದೇ ಇರೋ ರೀತಿಯಲ್ಲಿ ತುಂಬ ಗಾಢವಾದ ನಿದ್ದೆ ಬರುತ್ತೆ. ಮಗುವಿನ ಜೊತೆಗೆ ಮಲಗ್ತಾರೆ. ಆಗ ಸಂಜೆ 6 ಗಂಟೆಯ ಸಮಯ. ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಒಂದು ಸಮಯದಲ್ಲಿ ಸ್ನೇಹಿತರೆ. ಅದೇನೆಂದರೆ, ಈ ಬಾಣಂತಿಯ ಮನೆಗೆ ಇವರ ಗಂಡ ಬಂದಿರ್ತಾರೆ. ಈಕೆಯ ಪಕ್ಕದಲ್ಲಿ ಕೂತು ಇವರ ತಲೆಯನ್ನು ಸವರುತ್ತಾ, ಹಾಗೆ ಮಗುವನ್ನು ಮುಟ್ಟುತ್ತಾ, ಏನು ಹೆದರಬೇಡ, ಪಾಪುಗೆ ಏನೂ ಆಗೋದಿಲ್ಲ ಅಂತ ಧೈರ್ಯ ಹೇಳ್ತಾ ಸಮಾಧಾನ ಮಾಡ್ತಾರೆ ಈಕೆಗೆ. ನಂತರ ತಕ್ಷಣ ನಿದ್ದೆಯಿಂದ ಎಚ್ಚರವಾಗುತ್ತೆ ಈ ಬಾಣಂತಿ ಮಹಿಳೆಗೆ. ಪಕ್ಕದಲ್ಲಿ ಯಾರೂ ಇಲ್ಲ. ಎದ್ದು ನೋಡಿದ್ರೆ ತನ್ನ ಗಂಡ ಎಲ್ಲೋದ್ರು, ಇಲ್ಲೇ ಕೂತಿದ್ರಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಆದರೆ ಅವರಿಲ್ಲ. ಈ ಮಹಿಳೆಯು ಇದ್ದಲ್ಲಿಗೆ ಈಕೆಯ ಮಲತಾಯಿ ಬರ್ತಾರೆ. ಅವರನ್ನು ಕೇಳ್ತಾರೆ, ನಮ್ಮ ಯಜಮಾನರು ಬಂದ್ರಲ್ಲ, ಎಲ್ಲಿಗೋದ್ರು ಅಂತ. ಆಗ ಈಕೆಯ ಮಲತಾಯಿ, ಅವ್ರು ಯಾವಾಗ ಬಂದರು, ಅವರು ಬಂದೇ ಇಲ್ಲ ಅಂತ ಮುಗುಳ್ನಗ್ತಾರೆ. ಈಕೆಗೆ ನಂಬೋಕೆ ಆಗೋದಿಲ್ಲ. ಒಂದು ಕ್ಷಣ ಅಳು ಬಂದ ಹಾಗಾಗುತ್ತೆ. ಹೆಂಗೆ ಅನಿಸುತ್ತೆ ಅಂದರೆ, ಇದು ಕನಸಾ, ಇದು ನನಸ, ಇಲ್ಲ ಕನಸಾಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪಕ್ಕ ಅವ್ರು ಬಂದಿದ್ದು ಸತ್ಯ, ನನ್ನನ್ನು ಮುಟ್ಟಿದ್ದು ಸತ್ಯ, ಅವ್ರು ಮುಟ್ಟಿದ ನಂತರ ನನಗೆ ಎಚ್ಚರ ಆಗಿದ್ದು ಸತ್ಯ ಅಂತ 100% ಶೋರ್. ನನ್ನ ಗಂಡ ಬಂದಿದ್ದರು, ನನ್ನ ಪಕ್ಕದಲ್ಲಿ ಕುಂತಿದ್ರು, ನನ್ನ ತಲೆಯನ್ನು ಸವರಿದ್ರು, ಆಗಲೇ ನನಗೆ ಎಚ್ಚರ ಆಗಿದ್ದು ಅಂತ ಪದೇ ಪದೇ ಯೋಚಿಸ್ತಾ ಇರುವಾಗ ತನ್ನ ಮಗುವಿನ ಮುಖವನ್ನು ನೋಡ್ತಾರೆ. ಮಗು ತುಂಬ ಬೆವ್ತು ಹೋಗಿರುತ್ತೆ. ಹೇಗೆ ಅಂದರೆ, ಬೆವರಲ್ಲೇ ಸ್ನಾನ ಮಾಡಿರೋ ಹಾಗೆ. ಮತ್ತು ಕೈಕಾಲುಗಳೆಲ್ಲ ತಕ್ಷಣ ತಣ್ಣಗಾಗಿರುತ್ತೆ. ಮಗುವಿಗೆ ಜ್ವರನೂ ಕೂಡ ಹೋಗಿರುತ್ತೆ. ಯಾವುದೇ ಜ್ವರದ ತಾಪ ಇರೋದಿಲ್ಲ. 5 ನಿಮಿಷದ ನಂತರ ಮಗು ಮೊದಲ ಹಾಗೆ ಆ್ಯಕ್ಟಿವ್ ಆಗಿ ಆಟ ಆಡುತ್ತೆ, ಹಾಲನ್ನು ಕೂಡ ಕುಡಿಯುತ್ತೆ. ಈಕೆಗೆ ಮೈ ಜುಮ್ ಅನ್ನೋ ಅನುಭವ. ಇದು ಹೇಗೆ ಸಾಧ್ಯ ಅಂಥೇಳಿ ತನ್ನಲ್ಲೇ ನೂರಾರು ಪ್ರಶ್ನೆಗಳು ಮೂಡುತ್ತೆ. ಯಾಕಂದರೆ ಈಕೆ ಆ ಮಗುವಿಗೆ ಯಾವುದೇ ಶಿರಪ್ ಕೂಡ ಹಾಕಿಲ್ಲ, ಆಸ್ಪತ್ರೆಗೂ ಕೂಡ ಎತ್ಕೊಂಡು ಹೋಗೇ ಇಲ್ಲ. ಇದಕ್ಕೆಲ್ಲ ಉತ್ತರ ಸಾಯಿಬಾಬಾ ಮಾಡಿದಂತಹ ಪವಾಡ. ಈ ಅನುಭವ ಕೇಳೋಕ್ಕೆ ಅಸಾಧ್ಯ ಅನಿಸಿದ್ರೂ ಕೂಡ ಇದು ಸತ್ಯ. ಇದು ಆ ಸಾಯಿಬಾಬಾ ಮಾಡಿದ ಸತ್ಯ ಪವಾಡ ಆಗಿರುತ್ತೆ. ಆ ಬಾಣಂತಿ ಮಹಿಳೆಗೆ ಇದು ಸಾಯಿಬಾಬಾ ಪವಾಡ ಅಂತ ತಿಳಿದು ತುಂಬ ಖುಷಿಯಿಂದ ಅಡುಗೆ ಮನೆಗೆ ಹೋಗಿ ಬಾಬಾರವರ ಮೂರ್ತಿಯ ಮುಂದೆ ನಿಂತು ತಕ್ಷಣ ಕಣ್ಣೀರಿಡುತ್ತಾ ಕೃತಜ್ಞತೆಯನ್ನು ತಿಳಿಸ್ತಾರೆ. ಬಾಬಾ, ನೀವು ಅವರ ರೂಪದಲ್ಲಿ ಬಂದು ನನ್ನ ಪಕ್ಕದಲ್ಲಿ ಕುಂತು ನನಗೆ ಸಮಾಧಾನವನ್ನು ಹೇಳಿದ್ರ ಬಾಬಾ, ನೀವು ಸರಿ ಮಾಡಿದ್ರ ಬಾಬಾ, ನನ್ನ ಒಂದು ಕಣ್ಣೀರು, ನನ್ನ ಒಂದು ಗೋಳು ನಿಮಗೆ ತಲುಪ್ತಾ ಬಾಬಾ ಅಂತ ಹೇಳಿ ತುಂಬ ಆನಂದ ಬಾಷ್ಪವನ್ನು ಸುರಿಸ್ತಾ ಸಾಯಿಬಾಬಾರವರಿಗೆ ಕೃತಜ್ಞತೆಯನ್ನು ತಿಳಿಸ್ತಾರೆ. ಅಂದಿನಿಂದ ಸಾಯಿಬಾಬಾರವರ ಪರಮ ಭಕ್ತೆ ಆಗ್ತಾರೆ ಈ ಬಾಣಂತಿ ಮಹಿಳೆ. ಈಕೆಗೆ ತನ್ನ ಬಾಣಂತನದಲ್ಲಿ ನಡೆದಂತಹ ಒಂದು ಸಾಯಿ ಪವಾಡ ಇಂದಿಗೂ ಕೂಡ ಕಣ್ಣ ಮುಂದೆ ನಡೆದಂತೆ ಇದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಎಂಥ ಮಿರಾಕಲ್ ಪವಾಡ ಅಲ್ವಾ ಸ್ನೇಹಿತರೆ. ದೇವರ ಮೇಲೆ ನಂಬಿಕೆಯೇ ಇಲ್ಲದ ಈ ಮಹಿಳೆಯನ್ನು ಯಾವ ರೀತಿಯಾಗಿ ದೊಡ್ಡ ಪವಾಡವನ್ನೇ ಮಾಡಿ ತನ್ನ ಭಕ್ತೆಯಾಗಿ ಮಾಡಿಕೊಂಡ್ರು. ಈ ಕಥೆಯನ್ನು ಕೇಳಿದ ನಂತರ ನಮಗೆ ತಿಳಿದಿದ್ದು, ಬಾಬಾರವರಿಗೆ ಬೇಕಾದದ್ದು ನಂಬಿಕೆ, ಪ್ರೀತಿ, ಭಕ್ತಿ, ಶ್ರದ್ಧೆ ಅಲ್ವಾ ಸ್ನೇಹಿತರೆ. ಇದು ನಿಜವಾಗಿಯೂ ನಡೆದ ಸತ್ಯ ಕಥೆ. ಓಂ ಶ್ರೀ ಸಾಯಿರಾಮ್.